ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್. ಇಂದಿನಿಂದ ರಾಜ್ಯಾದ್ಯಂತ ಶಾಲೆಗಳು ಪ್ರಾರಂಭ. ಶಾಲಾ ಮಕ್ಕಳಲ್ಲಿ ಸಡಗರದ ಸಂಭ್ರಮದ ಸುದ್ದಿ. ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಕೊರಟಗೆರೆ ತಾಲೂಕಿನ ಬೋಡಬಂಡೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಕ್ಕಳ ನಡೆ ಸರ್ಕಾರಿ ಶಾಲೆಯ ಕಡೆ, ಪೋಷಕರೇ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ನೂತನ ಅಭಿಯಾನದೊಂದಿಗೆ ಶಾಲಾ ಪ್ರಾರಂಭಕ್ಕೆ ಶಿಕ್ಷಕರಿಂದ ಸಕಲ ಸಿದ್ಧತೆಗಳೊಂದಿಗೆ ಅಲಂಕಾರಗೊಂಡ ಕೊಠಡಿಗಳು. ಶಾಲೆಗೆ ಬಂದ ಮಕ್ಕಳಿಗೆ ಹೂವು ಹಾಗೂ ಸಿಹಿಯನ್ನ ವಿತರಿಸಿ ಮಕ್ಕಳನ್ನ ಶಾಲೆಗೆ ಬರಮಾಡಿಕೊಂಡ ಶಿಕ್ಷಕರ ತಂಡ. ಶಾಲೆ ಪ್ರಾರಂಭದ ಮೊದಲ ದಿನವೇ 1ನೇ ತರಗತಿಗೆ 7 ವಿದ್ಯಾರ್ಥಿಗಳು ಸೇರ್ಪಡೆ. ಮಕ್ಕಳ ದಾಖಲಾತಿಯನ್ನ ಕಂಡು ಶಿಕ್ಷಕರ ಮುಖದಲ್ಲಿ ಮಂದಹಾಸ. ಶಿಕ್ಷಕರಿಗೆ ಕ್ಷೇತ್ರ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಉತ್ತಮ ಸಹಕಾರ. ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಪೋಷಕರ ಪ್ರೋತ್ಸಾಹದೊಂದಿಗೆ ಖಾಸಗಿ ಶಾಲೆಗಳಿಗೆ ಸೆಟ್ಟು ಹೊಡೆದ ಬೋಡಬಂಡೇನಹಳ್ಳಿ ಸರ್ಕಾರಿ ಶಾಲೆ. ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳು 2 ಜೊತೆ ಸಮವಸ್ತ್ರ, ಶೂಸ್, ಉತ್ತಮ ಕೊಠಡಿಗಳು, ಸುಂದರವಾದ ನಲಿಕಲಿ ಕೊಠಡಿ, ಕಂಪ್ಯೂಟರ್ ಶಿಕ್ಷಣ, ಸ್ಮಾರ್ಟ್ ಕ್ಲಾಸ್ ಶಿಕ್ಷಣದ ವ್ಯವಸ್ಥೆ, ಶೌಚಾಲಯ, ಕುಡಿಯುವ ನೀರು, ಬಿಸಿಯೂಟ, ಹಾಲು, ಮೊಟ್ಟೆ, ಚಿಕ್ಕಿ ಸೇರಿದಂತೆ ಉತ್ತಮ ಬೋಧಕರ ತಂಡದೊಂದಿಗೆ ಶಾಲೆ ಇಂದಿನಿಂದ ಪ್ರಾರಂಭ. ಈ ಶುಭ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರ ತಂಡ, ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಸದಸ್ಯರು, ಪೋಷಕರು, ಶಾಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಪರಮಧಾಮದಿಂ ಶಿವತಾನುಬಂದಿಹನು ಮರೆಯದೆ ನೆನೆಯಿರಿ ಪ್ರಿಯ ತಂದೆಯನು. ನೆನೆ ಮನವೇ ನೀ ಪರಮಾತ್ಮನ, ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ, ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ. ಬನ್ನಿ. ನಿಧಾನವಾಗಿ ಬರಬೇಕು. ಹೋಗಿ ಅಲ್ಲ ಸರ್
ಬರ್ರಿ ಈ ಕಡೆ ಪ್ರತೀಕ್ಷಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಮ್ಮ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವದ ದಿನ. ಇವತ್ತು ನಮ್ಮ ಶಿಕ್ಷಕರು ನಮಗೆ ರೋಸ್ ಬಿಸ್ಕೆಟ್ ಸ್ವೀಟ್ ಅನ್ನು ಕೊಟ್ಟು ಸ್ವಾಗತಿಸಿದ್ದಾರೆ. ನಮಗೆಲ್ಲ ತುಂಬಾ ಖುಷಿಯಾಗಿದೆ. ನಾನು LKGಯಿಂದ 2ನೇ ತರಗತಿಯವರೆಗೆ ಕಾನ್ವೆಂಟಲ್ಲಿ ಓದಿದ್ದೆ. ಇಲ್ಲಿ 3ನೇ ತರಗತಿಯಿಂದ ಬಂದಿದ್ದೇನೆ. ಇಲ್ಲಿ ನನಗೆ ಎಲ್ಲ ಉಚಿತ ಸೌಲಭ್ಯಗಳು ಇವೆ. 2 ಸಾಕ್ಸ್, 1 ಜೊತೆ ಶೂ ಅನ್ನು ಕೊಡುತ್ತಾರೆ. ಬೆಳಗ್ಗೆ ಪ್ರೇಯರ್ ಆದ ಮೇಲೆ ಹಾಲನ್ನು ಕೊಡುತ್ತಾರೆ. ನ್ಯೂಸ್ ಪೇಪರ್ ಅನ್ನು ಓದುತ್ತೇವೆ. ಮಧ್ಯಾಹ್ನ ಬಿಸಿ ಊಟ ಕೊಡುತ್ತಾರೆ. ಚಿಕ್ಕಿ ಮೊಟ್ಟೆಯನ್ನು ಕೊಡುತ್ತಾರೆ. ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರುತ್ತದೋ ಅದನ್ನೆಲ್ಲ ನಮ್ಮ ಶಿಕ್ಷಕರು ನಮಗೆ ನೀಡುತ್ತಾರೆ. ಎಲ್ಲರಿಗೆ ನಮಸ್ಕಾರ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೋಡಬಂಡೇನಹಳ್ಳಿ, ಬುಕ್ಕಾಪಟ್ಟಣ ಕ್ಲಸ್ಟರ್, ಕೊರಟಗೆರೆ ತಾಲೂಕು. ಇಂದು 31/5/2024 ಪ್ರಾರಂಭೋತ್ಸವ ಹೆಜ್ಜೆ ಇಡ್ತಾ ಇದ್ದೇವೆ. ಒಳ್ಳೆಯ ರೀತಿಯಲ್ಲಿ ಪ್ರಾರಂಭೋತ್ಸವ ಆಗಿದೆ. ಮಕ್ಕಳಿಗೆ ಸಿಹಿಯೊಂದಿಗೆ ನಾವು ಸ್ವಾಗತವನ್ನು ಕೋರಿದ್ದೇವೆ. ಈ ಶಾಲೆ ಉತ್ತಮವಾದ ಕೊಠಡಿ ವ್ಯವಸ್ಥೆಯನ್ನು ಹೊಂದಿದೆ, ಶೌಚಾಲಯ ವ್ಯವಸ್ಥೆಯನ್ನು ಹೊಂದಿದೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹೊಂದಿದೆ. ಹಾಗಾಗಿ ದಾಖಲಾತಿಯಲ್ಲಿ ಈ ಸಲ ನಾವು ಉತ್ತಮ ಮಟ್ಟವನ್ನು ಕಂಡಿದ್ದೇವೆ. ಕಳೆದ ವರ್ಷ ಒಂದೇ ಒಂದು ದಾಖಲಾತಿ ಇತ್ತು. ಈ ಸಲ 7ಕ್ಕೆ 7 ಮೊದಲ ದಿನವೇ ಪ್ರವೇಶಾತಿಯನ್ನು ಪಡೆದಿದ್ದಾರೆ ಮಕ್ಕಳು. ಈ ಶಾಲೆಯಲ್ಲಿ ಸಾಕಷ್ಟು ಅನುಭವಿ ನುರಿತ ಶಿಕ್ಷಕರಿದ್ದಾರೆ. ಜೊತೆಗೆ ಟಿವಿ ವ್ಯವಸ್ಥೆ ಇದೆ, ಕಂಪ್ಯೂಟರ್ ವ್ಯವಸ್ಥೆ ಇದೆ. ನಲಿಕಲಿ ಕೊಠಡಿ ತುಂಬ ಚೆನ್ನಾಗಿ ಸುಂದರೀಕರಣಗೊಂಡು ಯಾವ ಕಾನ್ವೆಂಟ್ ಶಾಲೆಗೂ ಕಡಿಮೆ ಇಲ್ಲದಂತೆ ಅಲಂಕಾರಗೊಂಡು ಸಿದ್ಧವಾಗಿದೆ. ಈ ಎಲ್ಲ ಕಾರ್ಯಗಳಿಗೆ ನಮಗೆ ಮಾರ್ಗದರ್ಶಕರಾಗಿ ನಮ್ಮನ್ನೆಲ್ಲ ಶಿಸ್ತಿಗೆ ಒಳಪಡಿಸಿದಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ನಟರಾಜು ಸರ್ ಅವರು ಹಾಗೂ BRC ಸರ್ ಅವರು ಹಾಗೂ ರಘು ಸರ್ ಅವರು ಇವರೆಲ್ಲರೂ ನಮಗೆ ನಿರ್ದೇಶನವನ್ನು ನೀಡಿದ್ದಾರೆ. ಎಲ್ಲರಿಗೆ ಧನ್ಯವಾದಗಳು. ಇದರ ಜೊತೆಗೆ ಈ ಶಾಲೆಯ ಉನ್ನತೀಕರಣಕ್ಕೆ ನಮ್ಮ ಶಿಕ್ಷಕರ ತಂಡದೊಂದಿಗೆ ಶ್ರಮಿಸಿದ ಈ ಶಾಲೆಯ STMC ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಬಾಬು ಹಾಗೂ STMCಯ ಸದಸ್ಯ ತಂಡ, ಪೋಷಕ ತಂಡ, ಆಮೇಲೆ ಈ ಊರಿನ ಸಾರ್ವಜನಿಕರೆಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ, ಒತ್ತಾಸೆಯಾಗಿ ನಿಂತಿದ್ದಾರೆ. ಅವರೆಲ್ಲರ ಸಹಕಾರ, ಒಡನಾಟ ಚೆನ್ನಾಗಿರೋದ್ರಿಂದ ಶಾಲೆ ಇಷ್ಟೊಂದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗಿದೆ. ಯಾವ ಕಾನ್ವೆಂಟ್ ಶಾಲೆಗೂ ಕಡಿಮೆ ಇಲ್ಲದಂತೆಯೇ ನಮ್ಮ ಶಾಲೆಯ ಸೌಲಭ್ಯಗಳನ್ನು ಹೊಂದಿದ್ದು ಎಲ್ಲರೂ ಇತ್ತ ಆಕರ್ಷಿತರಾಗುತ್ತಿದ್ದಾರೆ. ಇಷ್ಟು ವಿಷಯವನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೆ ಧನ್ಯವಾದಗಳು. ಹೆಸರು ಬಿಂದು. ನಾನು 6th ಸ್ಟ್ಯಾಂಡರ್ಡಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಪ್ರಾರಂಭೋತ್ಸವದ ದಿನ. ನಮ್ಮ ಶಾಲೆಯಲ್ಲಿ ನಮ್ಮ ಟೀಚರ್ಗಳು ಚೆನ್ನಾಗಿ ಪಾಠವನ್ನು ಮಾಡುತ್ತಾರೆ. ನಮ್ಮ ಟೀಚರ್ಗಳಲ್ಲಿ ನನಗೆ ಇಷ್ಟವಾದ ಸಬ್ಜೆಕ್ಟ್ ಕನ್ನಡ. ನನಗೆ ನಮ್ಮ ಶಾಲೆಯ ಹೆಸರು GSPS ಬೋಡಬಂಡೇನಹಳ್ಳಿ. ನಮ್ಮ ಶಾಲೆಯ ವಾತಾವರಣ ಮೊದಲಿಗಿಂತ ಈಗ ತುಂಬ ಚೆನ್ನಾಗಿದೆ. ನಮ್ಮ ಶಾಲೆಯಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಹಾಗೂ ನೀರಿನ ವ್ಯವಸ್ಥೆ, ಶೌಚಾಲಯ ಹಾಗೂ ಊಟದ ವ್ಯವಸ್ಥೆ, ಚಿಕ್ಕಿ ಮೊಟ್ಟೆ, ಬಾಳೆಹಣ್ಣು ಎಲ್ಲ ವ್ಯವಸ್ಥೆಯು ಇಲ್ಲಿ ಇದೆ. ನಮಗೆ 2 ಜೊತೆ ಯೂನಿಫಾರ್ಮ್ ಹಾಗೂ 1 ಜೊತೆ ಶೂ, 2 ಜೊತೆ ಸಾಕ್ಸ್ ಕೊಡುತ್ತಾರೆ. ಇಲ್ಲಿ ಎಲ್ಲ ಸರ್ಕಾರದಿಂದ ಬರುವ ಸೌಲಭ್ಯಗಳೆಲ್ಲವನ್ನು ನಮಗೆ ತಪ್ಪದೇ ಕೊಡುತ್ತಾರೆ. ನ್ಯೂಸ್ ಕರ್ನಾಟಕ 1 ವರದಿ ಮುತ್ತುರಾಜ್, ಕೊರಟಗೆರೆ.